ಹಾಯ್ ನಮಸ್ಕಾರ. ನಾವು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಳಂಜ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ 75ನೇ ವರ್ಷದ ಅಮೃತ ಸಂಭ್ರಮವನ್ನು ವೀಕ್ಷಿಸಲು ಹೋಗುತ್ತಿದ್ದೇವೆ. ಕಮ್ ಲೆಟ್ಸ್ ವಾಚ್. ಎಟ್ ದ ಡೇ ಸ್ಟಾರ್ಟ್. ಗೆಸ್ಟ್ಗಳಿಗೆಲ್ಲ ವೇಟಿಂಗ್. ಲೆಟ್ಸ್ ಸಿ. ಆದರೆ ಇದು ಲೇಖಕರ ಬಗ್ಗೆ ಹೇಳಿಕೆ ಸಮಯ ಇರಲಿಲ್ಲ. ಇವತ್ತು ಕೊಟ್ಟಂತ ದೀಪಕ್ ಅಗವಾಳೆ ಅವರನ್ನ ವೇದಿಕೆ ಕರೆದು ಅವರಿಗೆ ಒಂದು ಪುಸ್ತಕವನ್ನ ತಾವು ಕೊಡಬೇಕು ಅಂತ. ಅತ್ಯಂತ ಸುಂದರ ಗೊಂಬೆಗಳ ಸಾಲುಗಳು. ಆವೇಶಂ, ಮಿಸ್ಟರ್ ಬೀನ್, ದೇವದಾಸ್, ಕಾಪಿಕಾಡ್, ಮೈಕಲ್ ಜಾಕ್ಸನ್, ಸುಫ್ರಮ್ ಸೋ. ಕಾರ್ಯಕ್ರಮದ ಶುರುವಿನ ಮೊದಲು ಧ್ವಜಾರೋಹಣ ಕಾರ್ಯಕ್ರಮ, ನಂತರ ಅತಿಥಿಗಳು ವೇದಿಕೆಯತ್ತ. ವೇದಿಕೆಗೆ ಸೂಕ್ತ ಅಂತ ಅನಿಸ್ತು. ಅಂತಹ ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನು ನಾವು ವಿನಂತಿ ಮಾಡಿದಾಗ ಹೆಮ್ಮೆಯಿಂದ ಖುಷಿಯಿಂದ ಒಪ್ಪಿಕೊಂಡ್ರು. ತದನಂತರ ತರಗತಿಗಳು ಮುಗ್ದವರೇ ಶಿಕ್ಷಕರಾಗಿರ್ತಾ ಇದ್ರು. ಅವರು ನಮಗೆ ನಿಂತು ಬೋಧೆ ಅದು ಯಾವ್ಯಾವುದು ಅನ್ಯಾನ್ಯ ಕಾರಣಗಳಿಗೆ ನಿಮ್ಮ ನಳಿದ ನನ್ನ ಬದುಕು ನಿಮ್ಮನೆಗೂ ಶೂನ್ಯವು. ನಿಮ್ಮ ನಳಿದ ನನ್ನ ಬದುಕು ನಿಮ್ಮನೆಗೂ ಶೂನ್ಯವು. ಅಲ್ಪ ಪೂರ್ಣೆ ನಾನು ಒಂದು ಸೊನ್ನೆಗೆ ಬೆಳೆಯಿದೆ. ಕಾರ್ಯಕ್ರಮದ ನಿರೂಪಣೆ ಇವರಿಂದ ಬಹು ಸುಂದರವಾಗಿ ನಡೆಸಿಕೊಡಲಾಯಿತು. ಸುಚೇಂದ್ರ ಪ್ರಸಾದ್ ರವರನ್ನು ನೋಡಿದ ಕೂಡಲೇ ಅವರ ಡ್ರಾಮಾ ಮೂವಿ ಅದ್ಭುತ ಡೈಲಾಗ್ಗಳು ನೆನಪಿಗೆ ಬಂದವು. ಕಾರ್ಯಕ್ರಮ ಮುಗಿದ ನಂತರ ಥಟ್ಟಂತ ಹೇಳಿ ಶೈಲಿಯ ಕಾರ್ಯಕ್ರಮದಂತೆಯೇ ವೇದಿಕೆಯ ಮೇಲೆ ನಿರೂಪಕರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈಗ ಮುಂದಿನ ಸ್ಟೇಜ್ ಪ್ರೋಗ್ರಾಮ್ಗೆ ಮಕ್ಕಳೆಲ್ಲ ತಯಾರಾಗ್ತಿದ್ದಾರೆ, ನೋಡ್ಬೋದು. ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಹೊತ್ತು. ನೃತ್ಯ ರೂಪಕ ಛಾಯಾಗ್ರಹದಲ್ಲಿ ಸೆರೆ. ಕೊನೆಗೂ ಸುಫ್ರಮ್ ಸೋ ಬಂದರೋ ಭಾವ ಬಂದರೋ ಖ್ಯಾತಿಯ ಕಲಾವಿದರು ಸಿಕ್ಕೇ ಬಿಟ್ಟರು. ತುಂಬ ಖುಷಿಯಾಯಿತು. ಕಾಡಲ್ಲಿ ಸೊಪ್ಪು ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗಂತೂ ಈ ಆ್ಯಕ್ಟರ್ ಸಿಕ್ಕೇ ಬಿಟ್ರಪ್ಪ. ಕಾರಣಕ್ಕೆ ಭಗವಂತನೇ ರಾಮನಾಗಿ ಈ ಧರೆಗಿಳಿದಾಗ
ಅವನಿಗೆ ವಸಿಷ್ಠ ವಿಶ್ವಾಮಿತ್ರಾದಿಗಳು ಗುರುಗಳಾದರು. ಭಗವಂತನೇ ಕೃಷ್ಣನಾಗಿ ಅವತಾರವೆತ್ತಿದಾಗ ಸಾಂದೀಪನಿಯವರಿಗೆ ಗುರುಗಳಾದರು. ಹಾಗಾದರೆ ಭಗವಂತನೇ ಅವತರಿಸಿದಾಗಲೂ ಗುರುಗಳ ಮಾರ್ಗದರ್ಶನದ ಮೂಲಕ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವುದಾದರೆ ಮನುಷ್ಯರಾದ ನಮಗೆ ಗುರು ದಾರಿ ತೋರದೆ ಸಾಗುವುದಕ್ಕೆ ದಿಕ್ಕೆಲ್ಲಿದೆ. ಹಾಗಾಗಿ ನಮ್ಮ ಬದುಕಿಗೆ ದಿಕ್ಕು ತೋರಿದ ಇವರಿಗೆಲ್ಲ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲ ಕೃತಾರ್ಥರಾಗುತ್ತಾ ಇದ್ದೇವೆ.